ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯವರು ದಲ್ಲಾಳಿಗಳ ಮೂಲಕ ಜಮೀನು ಖರೀದಿಸುವುದನ್ನು ನಿಲ್ಲಿಸಿ ನೇರವಾಗಿ ರೈತರಿಂದಲೇ ಜಮೀನು ಖರೀದಿ ಮಾಡಬೇಕು ಎಂದು ರೈತ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿರ್ಷೇಲ್ ಪಾಟೀಲ್ ಹಾಗೂ ಸುರೇಶ್ ಅಚೇರಿ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಿಗ್ಗಾಂವ್ ಗ್ರಾಮದ ಹತ್ತಿರ ಗಣಿಗಾರಿಕೆ ಯೋಜನೆಗಾಗಿ ಅಲ್ಟ್ರಾಟೆಕ್ ಕಂಪನಿಯವರು ದಿಗ್ಗಾಂವ್, ಅಗ್ಗನಹಳ್ಳಿ, ಉಡುಗಿ, ಶೆಟ್ಟಿಹೂಡ ಗ್ರಾಮಗಳ ವ್ಯಾಪ್ತಿಯ 2,000 ಎಕರೆ ಜಮೀನನ್ನು ದಲ್ಲಾಳಿಗಳ ಮೂಲಕ ಖರೀದಿಸಿ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. 2024 ಜುಲೈನಲ್ಲಿ ಜಿಲ್ಲಾಧಿಕಾರಿಗಳು ಸಾರ್ವಜನಿಕ ಸಭೆ ನಡೆಸಿ ರೈತರ ಅಭಿಪ್ರಾಯ ಪಡೆದಿದ್ದರು. ಅನಂತರ ಮತ್ತೊಮ್ಮೆ ಸಭೆ ನಡೆಸಿ ರೈತರ ಜಮೀನಿನ ಬೆಲೆ ನಿಗದಿ ಮಾಡಲಾಗುವುದು ಎಂದು ಹೇಳಿದರು. ಆದರೆ ಈಗ ಯಾರ ಗಮನಕ್ಕೂ ಇಲ್ಲದೆ ಮಧ್ಯವರ್ತಿಗಳ ಮೂಲಕ ಕಂಪನಿಯವರು ರೈತರ ಜಮೀನು ಖರೀದಿಸುತ್ತಿದ್ದಾರೆ. ಬಡ ರೈತರು, ಅತಿ ಸಣ್ಣ ರೈತರನ್ನ ಗುರಿಯಾಗಿಸಿಕೊಂಡು ಹಣದ ಆಸೆ ತೋರಿಸಿ ಜಮೀನು ಖರೀದಿ ಮಾಡಲಾಗ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯತ್ ಕಾರ್ಯಕ್ರಮ ಇಟ್ಕೊಂಡಿದ್ರು ಅಲ್ಟ್ರಾಟೆಕ್ ಕಂಪನಿಯವರು. ಏನಂತಪ್ಪ ಅಂದ್ರೆ ರೈತರ ಬಗ್ಗೆ, ಜಮೀನು ಬಗ್ಗೆ ಬೇಡಿಕೆಗಳು ಸಲುವಾಗಿ ಅವರು ನಮ್ಮ ದಿಗ್ಗಾಂವದಲ್ಲಿ ಕಾರ್ಯಕ್ರಮ ಇಟ್ಟಿದ್ರು ಕಂಪನಿ ವತಿಯಿಂದ, ಅಲ್ಟ್ರಾಟೆಕ್ ಕಂಪನಿ ವತಿಯಿಂದ. ಆಮೇಲೆ ಆ ಕಾರ್ಯಕ್ರಮಕ್ಕೆ DC ಅವರು ಮತ್ತು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸರ್ವ ಸದಸ್ಯರು, ಊರಿನ ಗ್ರಾಮಸ್ಥರು ಎಲ್ಲರೂ ಆ ಕಾರ್ಯಕ್ರಮ ಭಾಗವಹಿಸಿದ್ದೆವು. ಆ ಸಮಯದಲ್ಲಿ ಎಲ್ಲ ಅಧಿಕಾರಿಗಳ ಎದುರೇ ಕಂಪನಿಯವರು ರೈತರ ಬಗ್ಗೆ ಹೇಳಿದರು. ನಿಮಗೆ ಜಮೀನು ಯಾರ್ಯಾರಿಗೆ ಕೊಡೋದು ಇಷ್ಟ ಇದ್ದರೆ ಕೊಡ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಬೇಡಿಕೆ ಇಟ್ಟಿದ್ರು. ಆದರೆ ಕಂಪ್ನಿಯವರು ಮತ್ತೊಮ್ಮೆ ನಿಮಗೆ ಸಭೆ ಕರೆದು ಯಾವ ಥರ ತೊಗೋಬೇಕು, ಯಾವ ಥರ ಇಲ್ಲ ಅಂತ ಹೇಳ್ತೀನಿ ಅಂತ DC ಅವರು ಹೇಳಿದರು, ಅಧಿಕಾರಿಗಳು ಹೇಳಿದರು. ಆದರೆ ತಾವು 21 ಲಕ್ಷ ರೂಪಾಯಿಗೆ ಖರೀದಿ ಮಾಡಲತ್ತಿದ್ದಾರೆ. ಅದರ ಸಲುವಾಗಿ ಏರಿಂದಾಗೆ ಬೇರೆ ಹೇಳಿದ್ದಾರೆ, ಹೀಗೆ ಬೇರೆ ನಡೆಸಿದ್ದಾರೆ. ಏರಿಂದಲ್ಲಿ ಏನು ಹೇಳಿದ್ದಾರೆ ಅಂದರೆ ರೈತರ ಅವರ ತಕ್ಕಂತೆ ರೇಟ್ ಕೊಡ್ತೀವಿ, ಎಲ್ಲರಿಗೂ ಒಂದು ನೌಕರಿ ಕೊಡ್ತೀವಿ ಅಂತ ಹೇಳಿ ಈಗೇನು ಹೇಳ್ತಿದ್ದಾರೆ ಅಂದರೆ ಈಗೇನು ಹೇಳ್ತಿದ್ದಾರೆ ಅಂದರೆ ಅದ್ರ ಬಗ್ಗೆ ವಿಷಯ ತೆಗೆದಾಗಿದ್ದಾರೆ. ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ತೆಗೆದಿದ್ದಾರೆ ಮತ್ತು ಸದಸ್ಯರನ್ನು ತೆಗೆದಾಗಿದ್ದಾರೆ. ಊರಿನ ಗ್ರಾಮಸ್ಥರು ಬಗ್ಗೆ ಕಾಳಜಿ ಇಲ್ಲ, ಅಧಿಕಾರಿಗಳಿಗೂ ಇಲ್ಲ, DCಗಳಿಗೂ ಇಲ್ಲ. ಕಂಪನಿ ಕಡೆ ಎಲ್ಲರೂ ಮ್ಯಾನೇಜ್ ಮಾಡುತ್ತಿದ್ದಾರೆ. ಇದು ರೈತರಿಗೆ ಅನ್ಯಾಯ ಆಗ್ತದೆ. ನಾವು ಹೊಲಗಳು ಕೊಡಪ್ಲೇ ಇಲ್ಲರಿ. 50 ಲಕ್ಷ ರೂಪಾಯಿ ಎಕರು ಒಂದು ನೌಕರಿ ಕೊಡಬೇಕಂತ ಡಿಮಾಂಡ್ ಇಟ್ಟಿದ್ದೆವು. ಆ ಡಿಮಾಂಡಿಗೆ ಬಂದು ಮತ್ತೊಮ್ಮೆ ನಿಮಗೆ ಬೇಡಿಕೆ ಕೇಳಿದ್ಮೇಲೆ ನಿಮಗೆ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅವ್ರು ಇನ್ನವರೆಗೆ ಕಂಪ್ನಿಯವ್ರು ಯಾರೂ ಬಂದಿಲ್ಲ. ಕೇಳಿದ ಒಮ್ಮೆ ಇನ್ನೂ ಅಪ್ರೂವಲ್ ಆಗಿಲ್ಲ, ಆಮೇಲೆ ಬಂದು ಹೇಳ್ತೀವಿ, ಇನ್ನೂ 2 ತಿಂಗಳು, ಇನ್ನೂ 3 ತಿಂಗಳು ಅಂತ ಹೇಳಿ ಒಳಗಿನೊಳಗೆ ದಲ್ಲಾಳರಿಗೆ ಬಿಟ್ಟು ಈಗೇನಾದ್ರಿ ಖರೀದಿ ಮಾಡ್ತಾರೆ 21 ಲಕ್ಷ ರೂಪಾಯಿ. ಈಗ ಒಂದು 30-40 ಎಕರೆ ಸರಿಯಾಗಿ ಖರೀದಿ ನಡೆದಂತ ನಮಗೆ ರಿಪೋರ್ಟ್ ಸಿಕ್ಕದ್ರಿ. ಇನ್ನು ಎಲ್ಲ ಸಬ್ ರಿಜಿಸ್ಟರ್ ಆಫೀಸ್ನಾಗ ಅದ್ರ ಡಾಕ್ಯುಮೆಂಟ್ಸ್ಗಳು ತೊಗೊಂಡು ಕ್ಲಿಯರ್ ಕಟ್ ಮತ್ತೊಂದು ಸರಿ ಸಭೆ ಮಾಡಿ ನಿಮ್ಮ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಡಿಟೇಲ್ ಕೊಡ್ಬೇಕಂತ ಉಳಿದೀವಿ. ಈಗ ಪ್ರೆಸ್ ಮೀಟಿಂಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದ್ರೆ ತಡೆ ಹಿಡಿಬೇಕು. ಜನರಿಗೆ ಏನದ ಸುಮ್ಮನೆ ಮಿಸ್ಗೈಡ್ ಮಾಡಿ ಜನರಿಗೆ ಎಬ್ಬಿಸಿ ಹೊಲಗಳು ಖರೀದಿ ಮಾಡೋ ವ್ಯವಸ್ಥೆ ನಡೆಸ್ಯಾರಿ. ನಮಗೇನು ಬೇಡಿಕೆ 50 ಲಕ್ಷ ರೂಪಾಯಿ ಪರ್ ಎಕರ್ ಒಂದು ನೌಕರಿ ರೈತರು ಕಡು ಬಡರಿಗೆ ಎಲ್ಲರಿಗೂ ಕೊಡಬೇಕು. ಈ ಥರ ಮಾಡಿ ಜನರಿಗೆ ರೈತರಿಗೆ ಮೋಸ ಮಾಡಿದಂಗೆ ಆಗ್ತದೆ. ಶಾಸಕರು, ಸಚಿವರು ಇದ್ರ ಬಗ್ಗೆ ಗಮನಕ್ಕೆ ಆದೋ ಇಲ್ಲ ಗೊತ್ತಿಲ್ಲ ನಮಗೆ. ಅದ್ರ ಬಗ್ಗೆ ಗೊತ್ತಿತ್ತಪ್ಪ ಅಂತಂದರೆ ಈ ಥರ ಮಾಡ್ತಿದ್ದವರು ಸಮಯ ಆ್ಯಕ್ಚುಲಿ ಅಂದರೆ ಸಚಿವರಿಗೆ ಈ ಗಮನಕ್ಕೆ ಇಟ್ಟಿಲ್ಲ. ಅವರು ಕಂಪ್ನಿಯವರಾಗಲಿ ದಲ್ಲಾಳರಾಗಲಿ ಇದು ಇಟ್ಟಿಲ್ಲ. ಸಚಿವರು ಗಮನಕ್ಕೆ ತೊಗೊಂಡು ರೈತರಿಗೆ ನ್ಯಾಯ ಇಸ್ಕೊಡ್ಬೇಕು. ಈ ಭಾಗದಾಗ ಒಳ್ಳೆಯ IT-BT ಸಚಿವರಾರ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು. ರೈತರಿಗೆ ಏನದ ಒಳ್ಳೆಯ ನ್ಯಾಯ ಕೊಡ್ಬೇಕೆಂದು ಅವ್ರ ಬಳಿ ಮನವಿ ಮಾಡ್ಲತ್ತೀವಿ. ಬೇಡಿಕೆ ಏರಿಸಲಿಪ್ಪ ಅಂತಂದ್ರೆ ನಾವೆಲ್ಲರೂ ರೈತರು ಕಲಿತು ಮತ್ತೊಂದು ಸರಿ ಸಭೆ ಮಾಡಿ ರೈತರಿಗೆ DC-ಗೆ ಒಂದು ಮನವಿ ಪತ್ರಿಕೆ ಕೊಡ್ತೀವಿ, ತಹಸೀಲ್ದಾರಿಗೆ ಕೊಡ್ತೀವಿ, ಎಲ್ಲ ಅಧಿಕಾರಿಗಳಿಗೆ ಏನು ಸಂಬಂಧಪಟ್ಟ ಎಲ್ಲರಿಗೆ ಕೊಟ್ಟು ಮುಂದಿನ ನಿರ್ಣಯ ತಗೋತೀವಿ. ಎಲ್ಲ ರೈತರ ಬಗ್ಗೆ ಎಲ್ಲ ಕುಂತು ಸಭೆ ಮಾಡಿದ್ವಿ. ಮುಂದೆ ರೈತರು ಏನಂತಾರೆ ಅದ್ರ ಬಗ್ಗೆ ನಾವು ನಿರ್ಣಯ ಮಾಡ್ತೀವಿ. ನನ್ನ ಹೆಸರು ಶ್ರೀಶೈಲ್ ಪೊಲೀಸ್ ಪಾಟೀಲ್, ಗ್ರಾಮ ಪಂಚಾಯತ್ ಸದಸ್ಯರು ದಿಗ್ಗಾಂವ್ ಹಾಗೂ ರೈತರು. 24ರಂದು ದಿಗ್ಗಾಂವ್ ಶಂಭುಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ದವರು ಏರಿಂಗ್ ಅಂತ ಕರೆದ್ರು ಸರ್. ಎಲ್ಲ ರೈತರಿಗೆ ಕರೆದು ಅಲ್ಲೇನಾದ ನಿಮ್ಮ ದಿಗ್ಗಜ ಜಮೀನು ತೋರ್ತಾ ಇದ್ದೀವಿ, ನಾವು ನಿಮ್ದು ಏನಾದ ಆಶ್ವಾಸನೆ ಹೇಳಿ ಅಂತ ಹೇಳಿದ್ರು. ಆ ಟೈಮಿಗೆ ನಮ್ಮ ಎಲ್ಲ ರೈತರು ಸೇರಿ ಮತ್ತು ಪಂಚಾಯತಿ ಮೆಂಬರು ಎಲ್ಲರೂ ಸೇರಿ, ಊರಿನ ಮುಖಂಡರು ಸೇರಿ 50 ಲಕ್ಷ ಡಿಮಾಂಡು ಮತ್ತು ಒಂದು ನೌಕರಿ ಕೊಡ್ಬೇಕಂತೇಳಿ ನಾವೆಲ್ಲರೂ ಡಿಮಾಂಡ್ ಇಟ್ಟಿದ್ದೆವು. ಅದಕ್ಕೆ ಮತ್ತೊಂದು ಸಲ ನಿಮ್ಗೆ ಎಲ್ಲರಿಗೆ ನಾವು ಸಭೆ ಕರಿತೀವಿ, ಕರೆದ ಮೇಲೆ ಅದ್ರ ಬಗ್ಗೆ ಮಾಹಿತಿ ಹೇಳ್ತೀವಿ ಅಂತ ಹೇಳಿದರು ಯಾರು ಅಲ್ಟ್ರಾಟೆಕ್ ಸಿಮೆಂಟ್ ಮ್ಯಾನೇಜ್ಮೆಂಟ್ದವರು. ಬಟ್ ಇಲ್ಲಿವರೆಗೂ ಕೂಡ ಅವ್ರು ಯಾವುದೂ ಸಭೆ ಕರೆದಿಲ್ಲ, ಯಾರ ರೈತರಿಗೆ ಸಂಪರ್ಕವಿಲ್ಲ, ಯಾವ ಮೆಂಬರ್ಗಳಿಗೆ ಸಂಪರ್ಕವಿಲ್ಲ. ತಾವೇ ಡೈರೆಕ್ಟ್ ದಲ್ಲಾಳಿಗಳಿಗೆ ಪಂಚಾಯತ್ ಸದಸ್ಯರಾದ ಶಿರ್ಷೇಲ್ ಮಾಲಿ ಪಾಟೀಲ್, ಸುರೇಶ್ ಚಚ್ಚಲಿ, ರೈತರಾದ ದೇವೇಂದ್ರಪ್ಪ ತಾಳ್ವಾರ್, ನಿಂಬಣ್ಣಗೌಡ ಮಾಲಿ ಪಾಟೀಲ್, ಶರಣಪ್ಪ ಬುಕ್ಕ, ಅಶೋಕ್ ಗುತ್ತೇದಾರ್, ನಿಮ್ಮಣ್ಣಗೌಡ ಮಾಲಿ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು. ಅಣ್ಣಾರಾಯ್ ವಿವಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್.